ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಎಲ್ರಿಗೂ ಗೊತ್ತಾಗಿದೆ ಏನು ಅಂತೇಳಿ ಫಿಶ್ ಮಾಡೋಣ ಅಂತೇಳಿ ತಂದಿದ್ದೆ. ಸೊ ಫಿಶಲ್ಲಿ 2 ಥರ ಮಾಡಿದ್ರೆ ಮಾತ್ರ ನಮ್ಮ ಮನೆಯಲ್ಲಿ ತಿನ್ನೋ ಅಂಥವ್ರು ಇದ್ದಾರೆ. ಹಾಗಾಗಿ ಒಂದು ಸಾಂಬಾರು ಮಾಡ್ಕೊಂಡಿದ್ದೆ ನನಗೆ ಅಂತ, ತವೆ ಫ್ರೈ ನಮ್ಮ ಮನೆಯವ್ರಿಗೆ ಅಂತೇಳಿ ಮಾಡಿದ್ದೆ. ನನ್ನ ಮಗಳೂ ಅಷ್ಟೇ ಜಾಸ್ತಿ ಇಷ್ಟಪಟ್ಟು ತಿನ್ನೋದು ತವೆ ಫ್ರೈ. ಸೊ ಬೇರೆ ಹೊರಗಡೆ ತಂದು ತಿನ್ಸಿದ್ರು ಅಷ್ಟು ಇಷ್ಟಪಟ್ಟು ಅವ್ರು ತಿನ್ನಲ್ಲ. ಸೊ ಹಾಗಾಗಿ ನೋಡಿ ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಫಸ್ಟು ಬಾಂಗಡೆ ಮತ್ತು ಇದು ತಂದಿದ್ದೆ ತವಾ ಫ್ರೈಗೋಸ್ಕರ, ಏನಪ್ಪ ಪಾಂಪ್ಲೆಟ್ ತಂದಿದ್ದೆ. ಪಾಂಪ್ಲೆಟಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ತವೆ ಫ್ರೈ. ಸೊ ಹಾಗಾಗಿ ತಲೆಯಲ್ಲಿ ನಾನು ಸಾಂಬಾರಿಗೆ ಹಾಕ್ಕೊತೀನಿ. ಏನು ಮಧ್ಯದ ಪೀಸ್ ಇರುತ್ತೆ ಚಿಕ್ಕದಾಗಿ ಮಾಡಿಸ್ಕೊಬಂದಿರ್ತೀನಿ ಅಲ್ವಾ, ಸೊ ಅದನ್ನು ಮಾತ್ರ ನಾನು ಇದು ಮಾಡ್ಕೊತೀನಿ. ಪಾಂಪ್ಲೆಟ್ ಇವಾಗ ನೀಟಾಗೆಲ್ಲ ತೊಳೆದಾಯಿತು. ಇವಾಗ ಮತ್ತೆ ರವೆ ಅಂತೇಳಿ ತಂದಿದ್ದೆ. ಸೊ ಅದನ್ನು ನೀಟಾಗಿ ವಾಶ್ ಮಾಡ್ಕೊತೀನಿ. ಏಕೆಂದರೆ ಸ್ವಲ್ಪ ಅದು ಫುಲ್ಲು ಜಾಸ್ತಿ ಬ್ಲಡ್ ಇರುತ್ತೆ. ಸೊ ಹಾಗಾಗಿ ಅಲ್ಲಿ ವಾಶ್ ಮಾಡಿ ಕೊಟ್ಟಿದ್ರು ಇಲ್ಲಿ ಒಂದು ಸಲ ವಾಶ್ ಮಾಡ್ಕೊತೀನಿ ನೀಟಾಗಿ ನಾನು. ಸೊ ಅದಕ್ಕೋಸ್ಕರ ತಲೆ ಒಳಗಡೆ ಎಲ್ಲ ಸ್ವಲ್ಪ ಹಾಗಾಗಿ ಕೈ ಇರುತ್ತೆ. ಮತ್ತು ಇನ್ನೊಂದು ಕಿವಿ ಹತ್ರ ಇರುತ್ತಲ್ಲ ರೆಡ್ ಕಲರ್, ಅದೆಲ್ಲ ಹಂಗಂಗೆ ಇರುತ್ತೆ. ಅವ್ರು ಚಾಕಲ್ಲಿ ತೆಗಿಯೋದಲ್ವ. ಊರ ಕಡೆ ಅಂದರೆ ಚೆನ್ನಾಗಿ ಕೈಯಲ್ಲಿ ಕ್ಲೀನ್ ಮಾಡಿ ತೊಳೆದು ನೀಟಾಗಿ ಕೊಡ್ತಾರೆ. ಸೊ ಬೆಂಗಳೂರಲ್ಲಿ ಅಂದರೆ ಕ್ಯೂ ನಿಂತ್ಕೊಂಡಿರ್ತೀವಿ, ಹಂಗಾಗಿ ಬೇಗ ಇದು ಮಾಡಿಕೊಡ್ತಾರೆ. ನೋಡಿ ಆಯಿತು, ತೊಳೆದು ಮತ್ತು ಸ್ವಲ್ಪ ನೀರೆಲ್ಲ ಸೋಸೋಕೆ ಬಿಟ್ಟಿದ್ದೆ. ಅದಾದಮೇಲೆ ಉಪ್ಪನ್ನ ಸ್ವಲ್ಪ ನೀಟಾಗಿ ನೆನೆಯೋಕ್ಕೆ ಅಂತೇಳಿ ಬಿಟ್ಟು ಮೇಲೆ ಕೆಳಗೆ ಮಾಡಿ ಇಟ್ಟಿದ್ದೀನಿ. ಸೊ ಯಾಕೆ ಅಂದರೆ ಸ್ವಲ್ಪ ಉಪ್ಪು ನೀಟಾಗಿ ಹಿಡಿಯುತ್ತೆ, ಮತ್ತು ಏನೇ ಸ್ಮೆಲ್ ಇದ್ರೂ ಸ್ಮೆಲ್ ಅಂತಾರಲ್ಲ, ಸೊ ಹಾಗಾಗಿ ಅದಿದ್ದರೆ ಹೊರಟೋಗುತ್ತೆ ಅಂತೇಳಿ. ನೋಡಿ ಇವಾಗ ನಾನಿಲ್ಲಿ 100 ಗ್ರಾಮಷ್ಟು ಹುಣಸೆ ಹಣ್ಣನ್ನ ನೆನೆಹಾಕಿದ್ದೀನಿ. ಮತ್ತು ತವೆ ಫ್ರೈಗೆ ಮನೇಲಿ ಮಾಡಿರೋ ಅಂಥದ್ದು ಖಾರ ಪುಡಿ, ಸಾಂಬಾರು ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿಲ್ಲ, ನಾನು ಕಮ್ಮಿ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಮೊದಲೇ ಉಪ್ಪು ಹಾಕಿ ನೆನೆಹಾಕಿದ್ದೀನಲ್ವ. ಸೊ ಹಾಗಾಗಿ ಸ್ವಲ್ಪ ಒಂದು ಚಿಟಿಕೆಯಷ್ಟು ಚಕ್ಕೆ ಪೌಡ್ರು ಮತ್ತು ಒಂದು ಮೊಟ್ಟೆ ಅಷ್ಟೇ ಹಾಕ್ಕೊಂಡಿರೋದು, ಬೇರೆ ಏನೂ ಹಾಕ್ಕೊಂಡಿಲ್ಲ ನಾನು. ನೀವೇ ನೋಡಿದ್ದೀರಾ, ಓನ್ಲಿ 5 ಐಟಮ್ ಮಾತ್ರ ತೊಗೊಂಡಿದ್ದೀನಿ ನಾನು. ಅದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ 1.5 kg ಮೀನಿಗೆ 2 ಸ್ಪೂನು ಹಾಕೋಬೋದಾಗಿತ್ತು, ಬಟ್ ಸ್ವಲ್ಪ ಟೇಸ್ಟಾಗಿ ಇನ್ನೊಂದು ಚೆನ್ನಾಗಿರಲಿ, ಮೇಲೆಲ್ಲ ಸಿಪ್ಪೆ ಇದಕ್ಕೆ ಅಂಟ್ಕೊಂಡಾಗ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತೇಳಿ ಇನ್ನೂ 1 ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟನ್ನ ನೀವು ಹಾಕ್ಕೊಂಡು ಮಾಡ್ಕೊಬೋದು. ನಾನು ಮನೇಲೇ ಮಾಡೋ ಅಂಥದ್ದು ಪ್ರತಿಯೊಂದು ಮಸಾಲನೂ, ಯಾಕೆಂದರೆ ನಮ್ಮ ಅಮ್ಮ ಖಾರ ಪುಡಿ ಮಾಡಿಸ್ಕೊಡ್ತಾರೆ. ಸೊ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ಹೊರಗಡೆಯಿಂದ ಏನೂ ತರಲ್ಲ. ಹಾಗಾಗಿ ಏನೇ ಮಾಡ್ಕೊಬೇಕು ಖಾರ ಪುಡಿ ಅಂದ್ರೂ ನಮ್ಮಮ್ಮ ಮಾಡ್ಕೊಡ್ತಾರೆ. ಸೊ ಹಾಗಾಗಿ ಅವ್ರು ಏನೇನು ಹಾಕಿರ್ತಾರೋ ಇನ್ನೊಂದು ವೀಡಿಯೋದಲ್ಲಿ ಮಾಡ್ತೀನಿ. ನೋಡಿ ಕಲಸಿಟ್ಟಾಯಿತು. ಇವಾಗ ನಾನು ಫಿಶ್ನ ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ನೀಟಾಗಿ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ನೋಡಿ ಸ್ವಲ್ಪ ಸಾಂಬಾರಿಗೆ ಇಟ್ಕೊಂಡಿದ್ದೀನಿ, ಇನ್ನು ಸ್ವಲ್ಪ ಫ್ರೈಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಸೊ ಯಾಕೆ ಈ ಥರ ಮುಂಚೆನೇ ಇದು ಮಾಡ್ಕೊತಾ ಇದ್ದೀನಿ ಅಂದರೆ, ಮೀನು ಮಸಾಲೆಯಲ್ಲಿ ನೆಂದಷ್ಟು ಟೇಸ್ಟ್ ಬರುತ್ತೆ. ನಾನಿವಾಗ ಬರೀ ಮಿಕ್ಸ್ ಮಾಡಿಡ್ತಾಯಿದ್ದೀನಿ. 1-2 ಅವರ್ ಆದರೂ ಅದು ಚೆನ್ನಾಗಿ ನೆನಿಬೇಕು. ಚೆನ್ನಾಗಿ ನೆಂದಷ್ಟು ಟೇಸ್ಟು ಸಖತ್ತಾಗಿರುತ್ತೆ. ಸಲ ಟ್ರೈ ಮಾಡಿ ನೋಡಿ. ನಾನು ಏನೇನು ಹಾಕಿದ್ದೀನಿ ಅಷ್ಟೇ ಹಾಕಿ, ಬೇರೆ ಏನೂ ಹಾಕಬೇಡಿ. ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಟೇಸ್ಟ್. ನೀವೇ ಕಮೆಂಟ್ ಮಾಡ್ತೀರಾ, ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಬರುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಅರಶಿನ ಹಾಕ್ಕೊಳ್ಳಿ, ಬೇರೇನು ಬೇಡ. ಖಾರ ಪುಡಿ, ಸಾಂಬಾರು ಪುಡಿ ಮತ್ತು ಹುಣಸೆಹಣ್ಣು, 1-2 ಸ್ಪೂನಷ್ಟು ಚಿಕ್ಕ ಸ್ಪೂನಲ್ಲಿ ಚಕ್ಕೆ ಪೌಡರು ಅಷ್ಟೇ, ಇನ್ನೇನು ಹಾಕಬೇಡಿ. ಫಿಶ್ ಫ್ರೈಯೂ ಸಹ ಬೇಕಾಗಿರಲ್ಲ. ಆಯಿತು ನೋಡಿ, ನಾನು 2 ಅವರ್ ಇದು ಮಾಡೋಕ್ಕಿಟ್ಟಿದ್ದೀನಿ. ಇವಾಗ ಸಾಂಬಾರು ಮಾಡ್ತಾಯಿದ್ದೀನಿ. ನೋಡಿ ಸಾಂಬಾರು ನಮ್ಮ ಅಜ್ಜಿ ಯಾವ ಥರ ಮಾಡ್ತಾರೆ ಆ ಥರ ಮಾಡ್ತಾಯಿದ್ದೀನಿ. ಯಾವುದೇ ಕಾರಣಕ್ಕೂ ಫಿಶ್ ನಾನು ಯಾವತ್ತೂ ಮಾಡಿರಲಿಲ್ಲ. ನಾನು ಎಣ್ಣೆ ಹಾಕಲ್ಲ, ಯಾಕೆಂದರೆ ಸ್ವಲ್ಪ ಡಯೆಟಲ್ಲಿದ್ದೀನಿ, ಜಿಮ್ಗೆ ಹೋಗ್ತಾಯಿದ್ದೀನಿ. ಸೊ ಹಾಗಾಗಿ ಆಯಿಲ್ ಏನು ತಿನ್ನಬೇಡಿ ಅಂತ ಹೇಳಿದ್ದಾರೆ, ಮತ್ತು ದಪ್ಪ ಆಗಿಬಿಡ್ತೀನಿ ಅಂತ ಹೇಳಿ ತುಪ್ಪ ಹಾಕ್ತಾಯಿದ್ದೀನಿ ನಾನು. ನಿಮ್ಗೆ ಯಾವುದ್ರಲ್ಲಿ ಬೇಕು ನೀವು ಹಾಕ್ಕೊಬೋದು. ನಾನು ಸ್ವಲ್ಪ ಜೀರಿಗೆ ಹಾಕಿದ್ದೀನಿ, ಯಾಕೆಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಸಾಂಬಾರಿಗೆ ಜೀರಿಗೆ ಹಾಕಿದ್ದೀನಿ. ಅದ್ರ ಜೊತೆಗೆ ನಾನು ಈರುಳ್ಳಿ, ಟೊಮೊಟೊ ಮತ್ತು ಖಾರ ಪುಡಿ, ಹುಣಸೆಹಣ್ಣು ಎಲ್ಲನ ಹಾಕ್ಕೊಂಡು, ಶುಂಠಿ ಹಾಕ್ಕೊಂಡು ರುಬ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ನಾನು ಮೊದಲೇ ಖಾರ ಎಲ್ಲ ಬೇಯಿಸ್ಕೊಳ್ಳೋದು ಆ ಥರ ಏನೂ ಮಾಡಲ್ಲ ನಮ್ಮ ಅಜ್ಜಿ. ಸೊ ಹಾಗಾಗಿ ಯಾವ ಥರ ಒಗ್ಗರಣೆ ಹಾಕ್ಬಿಟ್ಟು ಖಾರನ ಹುಯ್ತಾರೆ, ಅದ್ರ ಜೊತೆಗೇ ನೀರು ಆ್ಯಡ್ ಮಾಡಿಬಿಟ್ಟಿದ್ದೀನಿ. ಇವಾಗ ಹುಣಸೆಹಣ್ಣು ಇನ್ನೊಂದು ಸ್ವಲ್ಪ ಸಾಂಬಾರು ಕುದಿಯೋ ಟೈಮಲ್ಲಿ ಬಿಡ್ತೀನಿ. ನೋಡಿ ಚೆನ್ನಾಗಿ ಕುದೀಲಿ, ಒಂದು 5 ಮಿನಿಟ್ಸ್ ಮುಚ್ಚಿಬಿಡಿ. ಇವಾಗ ನೋಡಿ ಕುದಿ ಬಂದಿದೆ, ಇನ್ನೂ ಸ್ವಲ್ಪ ಚೆನ್ನಾಗಿ ಕುದಿಬೇಕು, ಅಷ್ಟೇ ಅಲ್ಲ
ಕುದಿ ಬಂದಿದೆ. ಇವಾಗ ಸ್ವಲ್ಪ ಅಂದರೆ ಜಾಸ್ತಿ ಬೇಡ, ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಕುದ್ದು ಖಾರಕ್ಕೆ ಉಪ್ಪು ಹಿಡಿಬೇಕಲ್ವ. ಸೊ ಹಾಗಾಗಿ ಇವಾಗಲೇ ಒಂದು ಅಂಶದಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನಾನು. ಯಾಕೆ ಅಂದರೆ ಫಿಶ್ಶಿಗೆ ಹಾಕೊಂಡಿದ್ದೀನಲ್ವ ಆಲ್ರೆಡಿ ಉಪ್ಪನ್ನ. ಸೊ ಹಾಗಾಗಿ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಅಷ್ಟೇ. ನೋಡಿ ಚೆನ್ನಾಗಿ ಇವಾಗ ಕುದಿಸ್ಬೇಕು. ನೋಡಿ ಈ ಥರ ಕುದೀತಾ ಇದೆಯಲ್ಲ, ಈ ಥರ ಕುದಿಬೇಕು. ಮುಂಚೆನೇ ಮೀನು ಹಾಕಿ ಇದು ಮಾಡಿಕೊಂಡು ಕುದಿಲ ಹೋಗಿದ್ರೆ ಹಸಿ ಹಸಿ ಸ್ಮೆಲ್ ಬರುತ್ತೆ ಒಂದು. ಮತ್ತು ಮೀನು ಚೆನ್ನಾಗಿ ಬೇಯಲ್ಲ. ಚೆನ್ನಾಗಿ ಬೆಂದಷ್ಟು ಕಲ್ಚೋಗ್ಬಿಡುತ್ತೆ. ಫಸ್ಟು ತಲೆ ಹಾಕಿ ಒಂದು 5 ನಿಮಿಷ ನಾನು ಕುದಿಸ್ತೀನಿ. ತಲೆ ಅಂದರೆ ಸ್ವಲ್ಪ ಬೇಯೋಕ್ಕೆ ಟೈಮ್ ಹಿಡಿಯುತ್ತಲ್ವ. ಸೊ ಹಾಗಾಗಿ ಮತ್ತು ಹಿಂಸೆ ಆಗುತ್ತೆ, ತಿನ್ನೋಕ್ಕಾಗಲ್ಲ ಅಂಥೇಳಿ. ನೋಡಿ ಇವಾಗ ಒಂದು 5 ನಿಮಿಷ ಫಿಶ್ ಬೇಯಿಸ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಆ್ಯಕ್ಚುಲಿ ಅದು ನಾನು ಸೌಟಲ್ಲಿ ಎತ್ಕೊಳ್ಳಲ್ಲ, ಯಾಕೆಂದರೆ ಎಲ್ಲ ಕಲಸೋಗ್ಬಿಡುತ್ತೆ ಅಂತೇಳಿ ಬೇರೆ ಕೈ ತೊಗೊಂಡಿದ್ದೀನಿ. ನೋಡಿ ಈ ಥರ ಉಲ್ಟಾ ಪಲ್ಟಾ ಮಾಡಿ ಬೇಯಿಸ್ತಾ ಇದ್ದೀನಿ ಚೆನ್ನಾಗಿ. ಇದು ಬೇಯ್ತಾ ಇದೆ. ಇದರ ಜೊತೆಗೆ ಇವಾಗ ಬೇರೆ ಇದನ್ನ ಹಾಕ್ತಾಯಿದ್ದೀನಿ ನೋಡಿ, ಫಿಶ್ನ. ಯಾಕೆ ಅಂದರೆ ತಲೆನ ಫಸ್ಟ್ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಇದಾಗುತ್ತೆ. ಇದ್ರ ಜೊತೆಗೇ ಹಾಕ್ಬಿಟ್ರೆ ತಲೆ ಬೆಂದಿರಲ್ಲ. ಆವಾಗ ಒಂಥರ ಹಿಂಸೆ ಅನಿಸುತ್ತೆ. ಮತ್ತೆ ಕುದಿಸಿದ್ರೆ ಮತ್ತೆ ಫಿಶ್ ಹಾಳಾಗಿಬಿಡುತ್ತೆ, ತಿನ್ನೋಕ್ಕಾಗಲ್ಲ. ಎಲ್ಲ ಪುಡಿ ಪುಡಿಯಾಗಿ ಸಾಂಬಾರು ಒಳಗಡೆ ಬಿದ್ದೋಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಈ ಥರ ಮಾಡ್ಕೊಂಡಿದ್ದೀನಿ. ಒಂದು 20 ಮಿನಿಟ್ಸ್ ಸಾಕು, ಜಾಸ್ತಿ ಬೇಡ. ನೋಡಿ ಇವಾಗ ಇನ್ನೊಂದು ಸಲ ಉಲ್ಟಾ ಮಾಡಿ ನೀಟಾಗಿ ಕಲಿಸ್ತಾ ಇದ್ದೀನಿ. ತವೆ ಫ್ರೈಗೆ ರೆಡಿ ಮಾಡಿದ್ದೀನಿ. ಇನ್ನೂ ಸ್ವಲ್ಪ ಹೊತ್ತು ನೆನೆಸ್ತೀನಿ, ಇವಾಗಲೇ ಬೇಯಿಸಲ್ಲ. ಸೊ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಆ್ಯಕ್ಚುಲಿ ಅದನ್ನು. ಏಕೆಂದರೆ ಇದು ಮಸಾಲೆ ಎಲ್ಲ ಕೆಳಗಡೆ ಬಿಟ್ಟೋಗಿರುತ್ತಲ್ವ. ಸೊ ಹಾಗಾಗಿ ಮೇಲ್ಗಡೆ ಉಲ್ಟಾ ಪಲ್ಟಾ ಮಾಡಿಕೊಂಡ್ರೆ ನೀಟಾಗಿ ನೆನೆಯುತ್ತೆ ಅಂಥೇಳಿ. ನೋಡಿ ಯಾವ ಥರ ಮಸಾಲೆ ಹಿಡಿದಿದೆ ನೋಡಿ. ನಾನೇನು ಮೈದಾ ಹಿಟ್ಟು ಅದು ಇದು ಏನೂ ಹಾಕಿಲ್ಲ ಇದಕ್ಕೆ. ನೋಡಿ ಇವಾಗ ಸಾಂಬಾರು ರೆಡಿ ಆಗಿದೆ. ಎಲ್ಲ ಚೆನ್ನಾಗಿ ಬೆಂದಿದೆ. ನೀವೇ ನೋಡ್ತಾ ಇದ್ದೀರಾ ನೋಡಿ ಯಾವ ಥರ ಕುದೀತಾ ಇದೆ ಅಂತ. ತುಂಬ ಚೆನ್ನಾಗಿ ಮಾಡ್ತಿದ್ರು ನಮ್ಮ ಅಜ್ಜಿ. ಸೊ ಅದಕ್ಕೆ ಅವ್ರ ರೆಸಿಪಿನ ಮಾಡ್ತಾಯಿದ್ದೀನಿ. ಯಾವತ್ತೂ ಫಿಶ್ ಸಾಂಬಾರು ಮಾಡಿಲ್ಲ. ಇದೇ ಫಸ್ಟ್ ಟೈಮ್ ಫಿಶ್ ಸಾಂಬಾರು ಮಾಡ್ತಾಯಿರೋದು. ಹೇಗಿದೆ ಅಂತೇಳಿ ಮನೆಯವ್ರನ್ನ ಕೇಳ್ತೀನಿ. ಇವಾಗ ನೋಡಿ 2 hour ಆಗಿದೆ ಫಿಶ್ ಫ್ರೈದು ನೆನೆಸಿಟ್ಟು. ಸೊ ಇವಾಗ ಫಿಶ್ನ ಬೇಯಿಸ್ತಾ ಇದ್ದೀನಿ. ತವೆನ ಫಸ್ಟ್ ಕಾಯಕ್ಕೆ ಇಟ್ಕೊತೀನಿ. ಆ್ಯಕ್ಚುಲಿ ಫಿಶ್ ಹಾಕಿದ ಮೇಲೆ ಎಣ್ಣೆ ಹಾಕ್ತೀರಾ, ದಯವಿಟ್ಟು ಅದು ಮಾಡಬೇಡಿ. ತುಂಬ ಅಂದರೆ ತುಂಬ ಹಾಳಾಗಿಬಿಡುತ್ತೆ. ಫುಲ್ ಬ್ಲಾಕ್ ಆಗಿಬಿಡುತ್ತೆ, ನೀಟಾಗಿ ಬೇಯಲ್ಲ. ಫಸ್ಟ್ ಎಣ್ಣೆ ಹಾಕಿ ಅದಾದಮೇಲೆ ಫಿಶ್ ಹಾಕಿ, ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ. ಎಷ್ಟೋ ಜನ ಹಂಗೆ ಮಾಡ್ತಾರೆ, ಫಿಶ್ ಹಾಕ್ಬಿಡ್ತಾರೆ ಆಮೇಲೆ ಆಯಿಲ್ ಹಾಕಕ್ಕೆ ಹೋಗ್ತಾರೆ. ದಯವಿಟ್ಟು ಹಾಕ್ಬೇಡಿ. ಆ್ಯಕ್ಚುಲಿ ನಾನು ತವೆ ಫ್ರೈನ ತುಂಬ ಇಷ್ಟಪಟ್ಟು ತಿಂತಿದ್ದೆ. ಬಟ್ ಇವಾಗ ಯಾಕೆ ತಿಂತಾ ಇಲ್ಲ ಅಂದರೆ ಆಯಿಲ್ನ ತಿನ್ನಬೇಡಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅದನ್ನು ಆಯಿಲಲ್ಲೇ ಬೇಯಿಸ್ಬೇಕು. ಹಂಗೂ ಬಿಡಲಿಲ್ಲ ನಾನು. ನನ್ನ ತುಂಬ ಅಂದರೆ ತುಂಬ ಇಷ್ಟ, ಫೇವ್ರೆಟ್ಟು ಫಿಶ್ಶು ಅಂದರೆ. ಸೊ ಅದಕ್ಕೋಸ್ಕರ ನಾನು ಏನು ಮಾಡಿದೆ, ತುಪ್ಪ ಹಾಕ್ಕೊಂಡು 1-2-3 ಬೇಯಿಸ್ಕೊಂಡು ತಿಂದ್ಬಿಟ್ಟೆ. ತುಂಬಾ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ತುಂಬ ಅಂದರೆ ಅಷ್ಟು ಇಷ್ಟ ಆಗಿ ತಿಂದಿದ್ದೀನಿ ಅಂದರೆ ಅದು ನಾನು ಮಾಡಿ ಫಸ್ಟ್ ಟೈಮ್ ನಾನು ತಿಂದಿರೋದು. ಇಲ್ಲ ಅಮ್ಮ ಮಾಡಿಕೊಡ್ತಿದ್ರು, ಇಲ್ಲ ಅಜ್ಜಿ ಮಾಡಿಕೊಡೋರು. ಬಟ್ ಇವಾಗ ನಾನೇ ಮಾಡ್ಕೊಂಡು ತಿನ್ನೋ ಅಂಥ ಸಿಚುವೇಶನ್ ಇದೆ. ಸೊ ಹಾಗಾಗಿ ನಾನೇ ಮಾಡ್ಕೊಳ್ತಾ ಇದ್ದೀನಿ. ನೀವು ಒಂದು ಸಲ ನಾನು ಮಾಡಿರೋ ಅಂಥ ರೆಸಿಪಿನ ದಯವಿಟ್ಟು ಟ್ರೈ ಮಾಡಿ. ನಿಜವಾಗ್ಲೂ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವೇ ಕಮೆಂಟ್ ಮಾಡ್ತೀರಾ, ನಿಜವಾಗ್ಲೂ ಚೆನ್ನಾಗಿತ್ತು ನೀವು ಹೇಳ್ಕೊಟ್ಟಿದ್ದು ರೆಸಿಪಿ ಅಂತೇಳಿ. ನಿಮಗೆಲ್ಲ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ತಿಳಿಸಿ.